ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ. ತೈಲ ಬೆಲೆ ಏರಿಕೆಯಿಂದ ಗೃಹಿಣಿಯರಿಗೆ ತಲೆಬಿಸಿ ಶುರುವಾಗಿದೆ. ತೈಲ ಬೆಲೆ ಏರಿಕೆಯಿಂದ ಜೀವನ ಕಷ್ಟವಾಗಿ ಹೋಗಿದೆ. ಇಂದಿನಿಂದಲೇ ಅಡುಗೆ ಅನಿಲ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದೆ. 855.50 ರೂಪಾಯಿ ಇದ್ದ ದರ ಇಂದು 915.50 ರೂಪಾಯಿಗೆ ಏರಿಕೆಯಾಗಿದೆ. ಮಧ್ಯಮ ವರ್ಗದವರು ಬೆಲೆ ಏರಿಕೆಯಿಂದ ಜೀವನ ನಡೆಸೋದು ಬಹಳ ಕಷ್ಟವಾಗಿದೆ. ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಮಹಿಳೆಯರ ಒತ್ತಾಯವಾಗಿದೆ. ಮಧ್ಯಮ ವರ್ಗದವರಿಗೆ ಇದು ಬಹಳ ಕಷ್ಟವಾಗಿದೆ ಬೆಲೆ ಏರಿಕೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಗಲ್ಫ್ ರಾಷ್ಟ್ರಗಳ ನಡುವಿನ ಈ ಯುದ್ಧ. ರೀಸೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಅದನ್ನ. ಇವಾಗ ಪುನಃ ಮತ್ತೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮಂತ ಬಡತನದಿಂದ ಬಂದವರು ಅದನ್ನ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ತರ ವಸ್ತುಗಳನ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ರೆ ನಾವ್ ಹೆಂಗ್ ಬದುಕೋದು? ಇದನ್ನ ನಾವ್ ಯಾರಿಗಂತ ಹೇಳ್ಬೇಕು? ಈ ತರ ಮಾಡೋದ್ರಿಂದ ನಮ್ ಸ್ಯಾಲರಿಗಳು ಕೂಡ ಜಾಸ್ತಿ ಮಾಡ್ಬೇಕಲ್ಲ. ಬರೀ ವಸ್ತುಗಳ ಮೇಲೆ ಮಾತ್ರ ಜಾಸ್ತಿ ರೇಟ್ಗಳನ್ನ ಮಾಡ್ಕೊಂತ ಹೋದ್ರೆ ನಾವೇನ್ ಮಾಡ್ಬೇಕು? ಬಡತನದಲ್ಲಿ ಇರೋರು ತುಂಬಾ ಇವಾಗಿರೋ ರೇಟ್ಗಳಿಗೆ ತಗೊಳೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಬಡತನದಿಂದ ಕೂಡಿದ್ರೆ ಅವ್ರಿಗೆ ಆದಂತ ಸೀಮಿತವಾದಂತ ರೇಟ್ಗಳನ್ನ ಇಟ್ರೆ ಚೆನ್ನಾಗಲ್ವಾ? ಎಲ್ಲರೂ ತಗೋಬೇಕಲ್ಲ. ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಇದೇ ತರನೇ ಇರೋದಿಲ್ಲ. ಒಬ್ಬೊಬ್ಬರದು ಒಂದೊಂದು ಸವಲತ್ತುಗಳು ಇರ್ತವೆ. ಅವ್ರನ್ನ ಯೋಚನೆ ಮಾಡ್ಬಿಟ್ಟು ಒಂದು ನಿಗದಿಯಾದಂತಹ ರೇಟ್ಗಳನ್ನ ಖಚಿತಪಡಿಸಿದ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಗ್ಯಾಸ್ಗಳನ್ನ ತಗೊಳಕ್ಕೆ ಆಗ್ತಾ ಇಲ್ಲ. ಬಡತನದಲ್ಲಿ ಇರೋರ್ಗೆ ಯಾರಿಗೂ ಆಗ್ತಾ ಇಲ್ಲ. ತುಂಬಾ ಬೆಲೆ ಏರಿಕೆ ಮಾಡ್ಬಿಟ್ಟಿದ್ದಾರೆ. ಮೊದಲ ತರ ಅಸ್ಸಲು ಇಲ್ಲ ಇವಾಗ. ಗ್ಯಾಸ್ ರೇಟ್ಗಳು ಮತ್ತೆ ಕೆಲವೊಂದು ವಸ್ತುಗಳೆಲ್ಲ ರೇಟ್ ಆಗಿದ್ದಾವೆ. ಅಗತ್ಯ ವಸ್ತುಗಳೆಲ್ಲ ಕಡಿಮೆ ಮಾಡಿದ್ರೆ ಬೆಲೆಗಳು ತುಂಬಾ ಚೆನ್ನಾಗಿರುತ್ತೆ. ಸರ್, ಮಧ್ಯಮ ವರ್ಗದವರಿಗೆ ಬಹಳ ತೊಂದರೆ ಆಗಿದೆ. ಸೊ ಈ ರೇಟ್ ಜಾಸ್ತಿ ಆಯ್ತಂದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸರ್, ಈ ಯುದ್ಧದಿಂದ ಇನ್ನೂ ಜಾಸ್ತಿ ಆದಂಗ ಆಗುತ್ತೆ. ಎಲ್ಲಾ ದಿನಬಳಕೆ ಸಾಮಾನುಗಳೆಲ್ಲ ಹೆಚ್ಚಿಗೆ ಆದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ಸರ್ಕಾರ ಇದನ್ನ ಮಾಡಿ ಬೆಲೆ ಕಡಿಮೆ ಮಧ್ಯಮ ವರ್ಗರು ಜೀವನ ಮಾಡ್ಬೇಕಂತಂದ್ರೆ ಈಗ ಮನೆ ನಡ್ಸೋದು ಕಷ್ಟ ಇದೆ ಸರ್. ನಮ್ಗೆ ಮನೆ ನಡ್ಸ್ಲಿಕ್ಕೆ ಈಗ ದಿನ ನಮ್ಗೆ ಎಷ್ಟು ದುಡ್ಡಾದ್ರೂ ಸಾಲಂಗಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 1,000 ರೂಪಾಯಿ 500 ರೂಪಾಯಿಂದ ಖರ್ಚಾಗುತ್ತೆ. ಹಾಲಿಂದಾಯ್ತು, ಇದ್ರದಾಯ್ತು, ಎಲ್ಲಾನು ಹಾಲಿನ ಬೆಲೆನೂ ಹೆಚ್ಚಿದೆ, ಮೊಸರು ಬೆಲೆ ಹೆಚ್ಚಿದೆ, ಎಲ್ಲಾ ರೀತಿಯಿಂದನೂ ಹೆಚ್ಚಿದೆ. ಎಜುಕೇಶನ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ ನಮ್ಗೆ ತ್ರಾಸ ಆಗ್ತಾ ಇದೆ. ಪೇಮೆಂಟ್ ಇದನ್ನ ಮನೆ ಒಳಗ ಗಂಡ ಒಬ್ರೇ ದುಡಿತಿರ್ತಾರೆ, ಅವ್ರ ಪೇಮೆಂಟ್ ಒಳಗ ಆಗ್ತಿರಂಗಿಲ್ಲ. ಈಗ ಸೆಕ್ಯೂರಿಟಿ ಹೋಗ್ತಿರ್ತಾರ, ಬೇರೆ ವಕೀಲ್ತಿ ಮಾಡ್ತಿರ್ತಾರ. ಅಂತವ್ರಿಗೆ ಏನ್ ಮಾಡ್ಬೇಕು? ಅವ್ರು ಇಷ್ಟೆಲ್ಲಾ ಸಮಸ್ಯೆ ಬಹಳ ಇದಾವ್ರಿ ಸರ್. ಕಡಿಮೆ ರೊಕ್ಕ ಅವ್ರಿಗೆ ದಿನಕ್ಕೆ ಗಂಡ್ಮಕ್ಳು ದುಡ್ಯಾಕ್ ಹೋಗ್ಬೇಕಂದ್ರು ಕೂಡ 10,000 ಮೇಲೆ ಪಗಾರ ಇಲ್ಲ. ಅವ್ರಿಗೆ ಸಮಯ ಮತ್ ಮನಿ ನಡ್ಸೋದ್ ಹೆಂಗ್ ಸರ್? ಗಂಡ್ಮಕ್ಳು ಮನೆ ಒಳಗೆ ಬಹಳ 1,000 ರೂಪಾಯಿ ಭಾರಿ ದುಬಾರಿ ಆಯ್ತು ಸರ್. ಇದ್ರದ್ದು ಗ್ಯಾಸ್ ಇಂದ ಇವತ್ತು ಕಂಡೀಷನ್ ಹೆಂಗಿದೆ ಅಂದ್ರೆ ಸರ್ಕಾರ ಎಲ್ಲಾ ನಿನ್ನೆ ಬಡ್ಜೆಟ್ ಅನ್ನಾಯ್ತು, ಎಲ್ಲರೂ ತುಂಬಾ ಭರವಸೆ ಇಟ್ಕೊಂಡು ಈ ಒಂದು ಬಡ್ಜೆಟ್ ನ ಕಾಯ್ತಾ ಇದ್ರು. ಆದ್ರೆ ಜನಸಾಮಾನ್ಯರು ಬರೆ ಕೂಡ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಯಾವ್ದು ಕೂಡ ಜನಸಾಮಾನ್ಯರ ಪರವಾಗಿ ಇವತ್ತು ಯಾವ್ದು ಕೂಡ ಬಂದಿಲ್ಲ. ಬದ್ದಾಗ 5 ಕೆಜಿ ಏನ್ ಪ್ಯಾಕೇಜ್ ಅನ್ನು ಕೊಡ್ತಾ ಇದ್ರು, ಅದು ಕೂಡ 5 ಕೆಜಿ ತೆಗೆದಾಕಿದ್ದಾರೆ. ಅದ್ರ ಜೊತೆಗೆ ಇವತ್ತು 60 ರೂಪಾಯಿ ಸಿಲಿಂಡರ್ ಬೆಲೆ ಹೆಚ್ಚಾಗೈತಂದ್ರೆ ಜನಸಾಮಾನ್ಯರು ಇವತ್ತು ಬದುಕು ಬೇಡ, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಯಾವುದೇ ತಗೊಳ್ಳಿ ಇವತ್ತು ಮನೆ ನಡೆಸಬೇಕಂತಂದ್ರೆ ಪ್ರತಿಯೊಂದು ಕೂಡ ಖರ್ಚು ಜಾಸ್ತಿ ಆಗಿದೆ. ಇವತ್ತು ಬೆಲೆ ಏರ್ಕಾದಂಗೆ ಪೇಮೆಂಟ್ ಯಾರಿಗೂ ಹೆಚ್ಚು ಮಾಡಲ್ಲ ಸರ್ಕಾರ. ಬದಲಾಗಿ ತಮ್ಮದು ನೋಡ್ಕೊಂಡು ಹೋಗ್ತಿರೋ ಜನಸಾಮಾನ್ಯರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡ್ತಲ್ಲ. ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ. ತೈಲ ಬೆಲೆ ಏರಿಕೆಯಿಂದ ಗೃಹಿಣಿಯರಿಗೆ ತಲೆಬಿಸಿ ಶುರುವಾಗಿದೆ. ತೈಲ ಬೆಲೆ ಏರಿಕೆಯಿಂದ ಜೀವನ ಕಷ್ಟವಾಗಿ ಹೋಗಿದೆ. ಇಂದಿನಿಂದಲೇ ಅಡುಗೆ ಅನಿಲ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದೆ. 855.50 ರೂಪಾಯಿ ಇದ್ದ ದರ ಇಂದು 915.50 ರೂಪಾಯಿಗೆ ಏರಿಕೆಯಾಗಿದೆ. ಮಧ್ಯಮ ವರ್ಗದವರು ಬೆಲೆ ಏರಿಕೆಯಿಂದ ಜೀವನ ನಡೆಸೋದು ಬಹಳ ಕಷ್ಟವಾಗಿದೆ. ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಮಹಿಳೆಯರ ಒತ್ತಾಯವಾಗಿದೆ. ಮಧ್ಯಮ ವರ್ಗದವರಿಗೆ ಇದು ಬಹಳ ಕಷ್ಟವಾಗಿದೆ ಬೆಲೆ ಏರಿಕೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಗಲ್ಫ್ ರಾಷ್ಟ್ರಗಳ ನಡುವಿನ ಈ ಯುದ್ಧ. ರೀಸೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಅದನ್ನ. ಇವಾಗ ಪುನಃ ಮತ್ತೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮಂತ ಬಡತನದಿಂದ ಬಂದವರು ಅದನ್ನ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ತರ ವಸ್ತುಗಳನ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ರೆ ನಾವ್ ಹೆಂಗ್ ಬದುಕೋದು?
ಇದನ್ನ ನಾವ್ ಯಾರಿಗಂತ ಹೇಳ್ಬೇಕು? ಈ ತರ ಮಾಡೋದರಿಂದ ನಮ್ ಸ್ಯಾಲ್ರಿಗಳು ಕೂಡ ಜಾಸ್ತಿ ಮಾಡ್ಬೇಕಲ್ಲ. ಬರೀ ವಸ್ತುಗಳ ಮೇಲೆ ಮಾತ್ರ ಜಾಸ್ತಿ ರೇಟ್ಗಳನ್ನ ಮಾಡ್ಕೊಂತ ಹೋದ್ರೆ ನಾವೇನ್ ಮಾಡ್ಬೇಕು? ಬಡತನದಲ್ಲಿರೋರು ತುಂಬಾ ಇವಾಗಿರೋ ರೇಟ್ಗಳಿಗೆ ತಗೊಳೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಬಡತನದಿಂದ ಕೂಡಿದ್ರೆ ಅವ್ರಿಗೆ ಆದಂತ ಸೀಮಿತವಾದಂತ ರೇಟ್ಗಳನ್ನ ಇಟ್ರೆ ಚೆನ್ನಾಗಲ್ವಾ? ಎಲ್ಲರೂ ತಗೋಬೇಕಲ್ಲ. ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಇದೇ ತರನೇ ಇರೋದಿಲ್ಲ. ಒಬ್ಬೊಬ್ಬರದು ಒಂದೊಂದು ಸವಲತ್ತುಗಳು ಇರ್ತವೆ. ಅವ್ರನ್ನ ಯೋಚನೆ ಮಾಡ್ಬಿಟ್ಟು ಒಂದು ನಿಗದಿಯಾದಂತಹ ರೇಟ್ಗಳನ್ನ ಖಚಿತಪಡಿಸಿದ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಗ್ಯಾಸ್ಗಳನ್ನ ತಗೊಳಕ್ಕೆ ಆಗ್ತಾ ಇಲ್ಲ. ಬಡತನದಲ್ಲಿ ಇರೋರ್ಗೆ ಯಾರಿಗೂ ಆಗ್ತಾ ಇಲ್ಲ. ತುಂಬಾ ಬೆಲೆ ಏರಿಕೆ ಮಾಡ್ಬಿಟ್ಟಿದ್ದಾರೆ. ಮೊದಲ ತರ ಅಸ್ಸಲು ಇಲ್ಲ ಇವಾಗ. ಗ್ಯಾಸ್ ರೇಟ್ಗಳು ಮತ್ತೆ ಕೆಲವೊಂದು ವಸ್ತುಗಳೆಲ್ಲ ರೇಟ್ ಆಗಿದ್ದಾವೆ. ಅಗತ್ಯ ವಸ್ತುಗಳೆಲ್ಲ ಕಡಿಮೆ ಮಾಡಿದ್ರೆ ಬೆಲೆಗಳು ತುಂಬಾ ಚೆನ್ನಾಗಿರುತ್ತೆ. ಸರ್, ಮಧ್ಯಮ ವರ್ಗದವರಿಗೆ ಬಹಳ ತೊಂದರೆ ಆಗಿದೆ. ಸೊ ಈ ರೇಟ್ ಜಾಸ್ತಿ ಆಯ್ತಂದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸರ್, ಈ ಯುದ್ಧದಿಂದ ಇನ್ನೂ ಜಾಸ್ತಿ ಆದಂಗ ಆಗುತ್ತೆ. ಎಲ್ಲಾ ದಿನಬಳಕೆ ಸಾಮಾನುಗಳೆಲ್ಲ ಹೆಚ್ಚಿಗೆ ಆದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ಸರ್ಕಾರ ಇದನ್ನ ಮಾಡಿ ಬೆಲೆ ಕಡಿಮೆ ಮಧ್ಯಮ ವರ್ಗವರು ಜೀವನ ಮಾಡ್ಬೇಕಂತಂದ್ರೆ ಈಗ ಮನೆ ನಡ್ಸೋದು ಕಷ್ಟ ಇದೆ ಸರ್. ನಮ್ಗೆ ಮನೆ ನಡ್ಸ್ಲಿಕ್ಕೆ ಈಗ ದಿನ ನಮ್ಗೆ ಎಷ್ಟು ದುಡ್ಡಾದ್ರೂ ಸಾಲಂಗಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 1,000 ರೂಪಾಯಿ 500 ರೂಪಾಯಿಂದ ಖರ್ಚಾಗುತ್ತೆ. ಹಾಲಿಂದಾಯ್ತು, ಇದ್ರದಾಯ್ತು, ಎಲ್ಲಾನು ಹಾಲಿನ ಬೆಲೆನೂ ಹೆಚ್ಚಿದೆ, ಮೊಸರು ಬೆಲೆ ಹೆಚ್ಚಿದೆ, ಎಲ್ಲಾ ರೀತಿಯಿಂದನೂ ಹೆಚ್ಚಿದೆ. ಎಜುಕೇಶನ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ ನಮ್ಗ್ ತ್ರಾಸ ಆಗ್ತಾ ಇದೆ. ಪೇಮೆಂಟ್ ಇದನ್ನ ಮನೆ ಒಳಗ ಗಂಡ ಒಬ್ರೇ ದುಡಿತಿರ್ತಾರೆ, ಅವ್ರ ಪೇಮೆಂಟ್ ಒಳಗ ಆಗ್ತಿರಂಗಿಲ್ಲ. ಈಗ ಸೆಕ್ಯೂರಿಟಿ ಹೋಗ್ತಿರ್ತಾರ, ಬೇರೆ ವಕೀಲ್ತಿ ಮಾಡ್ತಿರ್ತಾರ. ಅಂತವ್ರಿಗೆ ಏನ್ ಮಾಡ್ಬೇಕು? ಅವ್ರು ಇಷ್ಟೆಲ್ಲ ಸಮಸ್ಯೆ ಬಹಳ ಇದಾವ್ರಿ ಸರ್. ಕಡಿಮೆ ರೊಕ್ಕ ಅವ್ರಿಗೆ ದಿನದ ಗಂಡ್ ಮಕ್ಳು ದುಡ್ಯಾಕ್ ಹೋಗ್ಬೇಕಂದ್ರು ಕೂಡ 10,000 ಮೇಲೆ ಪಗಾರ ಇಲ್ಲ. ಅವ್ರಿಗೆ ಸಮಯ ಮತ್ ಮನಿ ನಡ್ಸೋದ್ ಹೆಂಗ್ ಸರ್? ಗಂಡ್ ಮಕ್ಳು ಮನೆ ಒಳಗೆ ಬಹಳ 1,000 ರೂಪಾಯಿ ಭಾರಿ ದುಬಾರಿ ಆಯ್ತು ಸರ್. ಇದ್ರದ್ದು ಗ್ಯಾಸ್ ಇಂದ ದೊಡ್ಡ ಮಂದಿ. ಇವತ್ತು ಕಂಡೀಷನ್ ಹೆಂಗಿದೆ ಅಂದ್ರೆ ಸರ್ಕಾರ ಎಲ್ಲಾ ನಿನ್ನೆ ಬಡ್ಜೆಟ್ ಅನ್ನಾಯ್ತು, ಎಲ್ಲರೂ ತುಂಬಾ ಭರವಸೆ ಇಟ್ಕೊಂಡು ಈ ಒಂದು ಬಡ್ಜೆಟ್ ನ ಕಾಯ್ತಾ ಇದ್ರು. ಆದ್ರೆ ಜನಸಾಮಾನ್ಯರು ಬರೇ ಕೂಡ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಯಾವ್ದು ಕೂಡ ಜನಸಾಮಾನ್ಯರ ಪರವಾಗಿ ಇವತ್ತು ಯಾವ್ದು ಕೂಡ ಬಂದಿಲ್ಲ. ಬದ್ದಾಗ 5 ಕೆಜಿ ಏನ್ ಪ್ಯಾಕೇಜ್ ಅನ್ನು ಕೊಡ್ತಾ ಇದ್ರು, ಅದು ಕೂಡ 5 ಕೆಜಿ ತೆಗೆದಾಕಿದ್ದಾರೆ. ಅದ್ರ ಜೊತೆಗೆ ಇವತ್ತು 60 ರೂಪಾಯಿ ಸಿಲಿಂಡರ್ ಬೆಲೆ ಹೆಚ್ಚಾಗೈತಂದ್ರೆ ಜನಸಾಮಾನ್ಯರು ಇವತ್ತು ಬದುಕುಗೂ ಬೇಡ, ಆ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಯಾವುದೇ ತಗೊಳ್ಳಿ ಇವತ್ತು ಮನೆ ನಡೆಸಬೇಕಂತಂದ್ರೆ ಪ್ರತಿಯೊಂದ್ರು ಕೂಡ ಖರ್ಚು ಜಾಸ್ತಿ ಆಗಿದೆ. ಇವತ್ತು ಬೆಲೆ ಏರ್ಕಾದಂಗೆ ಪೇಮೆಂಟ್ ಯಾರಿಗೂ ಹೆಚ್ಚು ಮಾಡಲ್ಲ ಸರ್ಕಾರ. ಬದಲಾಗಿ ತಮ್ಮ ನೋಡ್ಕೊಂಡು ಹೋಗ್ತಿರೋ ಜನಸಾಮಾನ್ಯರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡ್ತಲ್ಲ. ಇದ್ರ ಬಗ್ಗೆ ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧ. ತೈಲ ಬೆಲೆ ಏರಿಕೆಯಿಂದ ಗೃಹಿಣಿಯರಿಗೆ ತಲೆಬಿಸಿ ಶುರುವಾಗಿದೆ. ತೈಲ ಬೆಲೆ ಏರಿಕೆಯಿಂದ ಜೀವನ ಕಷ್ಟವಾಗಿ ಹೋಗಿದೆ. ಇಂದಿನಿಂದಲೇ ಅಡುಗೆ ಅನಿಲ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದೆ. 855.50 ರೂಪಾಯಿ ಇದ್ದ ದರ ಇಂದು 915.50 ರೂಪಾಯಿಗೆ ಏರಿಕೆಯಾಗಿದೆ. ಮಧ್ಯಮ ವರ್ಗದವರು ಬೆಲೆ ಏರಿಕೆಯಿಂದ ಜೀವನ ನಡೆಸೋದು ಬಹಳ ಕಷ್ಟವಾಗಿದೆ. ಸರ್ಕಾರ ಈ ಕೂಡಲೇ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಮಹಿಳೆಯರ ಒತ್ತಾಯವಾಗಿದೆ. ಮಧ್ಯಮ ವರ್ಗದವರಿಗೆ ಇದು ಬಹಳ ಕಷ್ಟವಾಗಿದೆ ಬೆಲೆ ಏರಿಕೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ ಗಲ್ಫ್ ರಾಷ್ಟ್ರಗಳ ನಡುವಿನ ಈ ಯುದ್ಧ. ರೀಸೆಂಟ್ ಆಗಿ ಜಾಸ್ತಿ ಮಾಡಿದ್ದಾರೆ ಅದನ್ನ. ಇವಾಗ ಪುನಃ ಮತ್ತೆ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮಂತ ಬಡತನದಿಂದ ಬಂದವರು ಅದನ್ನ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಈ ತರ ವಸ್ತುಗಳನ್ನೆಲ್ಲ ಬೆಲೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ರೆ ನಾವ್ ಹೆಂಗ್ ಬದುಕೋದು? ಇದನ್ನ ನಾವ್ ಯಾರಿಗಂತ ಹೇಳ್ಬೇಕು? ಈ ತರ ಮಾಡೋದರಿಂದ ನಮ್ ಸ್ಯಾಲ್ರಿಗಳು ಕೂಡ ಜಾಸ್ತಿ ಮಾಡ್ಬೇಕಲ್ಲ. ಬರೀ ವಸ್ತುಗಳ ಮೇಲೆ ಮಾತ್ರ ಜಾಸ್ತಿ ರೇಟ್ಗಳನ್ನ ಮಾಡ್ಕೊಂತ ಹೋದ್ರೆ ನಾವೇನ್ ಮಾಡ್ಬೇಕು? ಬಡತನದಲ್ಲಿರೋರು ತುಂಬಾ ಇವಾಗಿರೋ ರೇಟ್ಗಳಿಗೆ ತಗೊಳೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಬಡತನದಿಂದ ಕೂಡಿದ್ರೆ ಅವ್ರಿಗೆ ಆದಂತ ಸೀಮಿತವಾದಂತ ರೇಟ್ಗಳನ್ನ ಇಟ್ರೆ ಚೆನ್ನಾಗಲ್ವಾ? ಎಲ್ಲರೂ ತಗೋಬೇಕಲ್ಲ. ಪ್ರಪಂಚದಲ್ಲಿ ತುಂಬಾ ಜನ ಇದ್ದಾರೆ. ಎಲ್ಲರೂ ಇದೇ ತರನೇ ಇರೋದಿಲ್ಲ. ಒಬ್ಬೊಬ್ಬರದು ಒಂದೊಂದು ಸವಲತ್ತುಗಳು ಇರ್ತವೆ. ಅವ್ರನ್ನ ಯೋಚನೆ ಮಾಡ್ಬಿಟ್ಟು ಒಂದು ನಿಗದಿಯಾದಂತಹ ರೇಟ್ಗಳನ್ನ ಖಚಿತಪಡಿಸಿದ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಗ್ಯಾಸ್ಗಳನ್ನ ತಗೊಳಕ್ಕೆ ಆಗ್ತಾ ಇಲ್ಲ. ಬಡತನದಲ್ಲಿ ಇರೋರ್ಗೆ ಯಾರಿಗೂ ಆಗ್ತಾ ಇಲ್ಲ. ತುಂಬಾ ಬೆಲೆ ಏರಿಕೆ ಮಾಡ್ಬಿಟ್ಟಿದ್ದಾರೆ. ಮೊದಲ ತರ ಅಸ್ಸಲು ಇಲ್ಲ ಇವಾಗ. ಗ್ಯಾಸ್ ರೇಟ್ಗಳು ಮತ್ತೆ ಕೆಲವೊಂದು ವಸ್ತುಗಳೆಲ್ಲ ರೇಟ್ ಆಗಿದ್ದಾವೆ. ಅಗತ್ಯ ವಸ್ತುಗಳೆಲ್ಲ ಕಡಿಮೆ ಮಾಡಿದ್ರೆ ಬೆಲೆಗಳು ತುಂಬಾ ಚೆನ್ನಾಗಿರುತ್ತೆ. ಸರ್, ಮಧ್ಯಮ ವರ್ಗದವರಿಗೆ ಬಹಳ ತೊಂದರೆ ಆಗಿದೆ.
ಸೊ ಈ ರೇಟ್ ಜಾಸ್ತಿ ಆಯ್ತಂದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸರ್ ಈ ಯುದ್ಧದಿಂದ ಇನ್ನೂ ಜಾಸ್ತಿ ಆದಂಗ ಆಗುತ್ತೆ. ಎಲ್ಲಾ ದಿನಬಳಕೆ ಸಾಮಾನುಗಳೆಲ್ಲ ಹೆಚ್ಚಿಗೆ ಆದ್ರೆ ಜೀವನ ಮಾಡೋದು ಕಷ್ಟ ಆಗುತ್ತೆ ಸರ್. ಸರ್ಕಾರ ಇದನ್ನ ಮಾಡಿ ಬೆಲೆ ಕಡಿಮೆ ಮಧ್ಯಮ ವರ್ಗರು ಜೀವನ ಮಾಡ್ಬೇಕಂತಂದ್ರೆ ಈಗ ಮನೆ ನಡ್ಸೋದು ಕಷ್ಟ ಇದೆ ಸರ್ ನಮ್ಗೆ. ಮನೆ ನಡ್ಸ್ಲಿಕ್ಕೆ ಈಗ ದಿನ ನಮ್ಗೆ ಎಷ್ಟು ದುಡ್ಡಾದ್ರೂ ಸಾಲಂಗಿಲ್ಲ. ದಿನಕ್ಕೆ ಏನಿಲ್ಲ ಅಂದ್ರೂ 1,000 ರೂಪಾಯಿ 500 ರೂಪಾಯಿಂದ ಖರ್ಚಾಗುತ್ತ. ಹಾಲಿಂದಾಯ್ತು ಇದ್ರದಾಯ್ತು ಎಲ್ಲಾನು ಹಾಲಿನ ಬೆಲೆನೂ ಹೆಚ್ಚಿದೆ, ಮೊಸರು ಬೆಲೆ ಹೆಚ್ಚಿದೆ, ಎಲ್ಲಾ ರೀತಿಯಿಂದನೂ ಹೆಚ್ಚಿದೆ. ಎಜುಕೇಶನ್ಗೆ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಾಕ್ ನಮಗ್ ತ್ರಾಸ ಆಗ್ತಾ ಇದೆ. ಪೇಮೆಂಟ್ ಇದನ್ನ ಮನೆ ಒಳಗ ಗಂಡ ಒಬ್ರೇ ದುಡಿತಿರ್ತಾರ, ಅವ್ರ ಪೇಮೆಂಟ್ ಒಳಗ ಆಗ್ತಿರಂಗಿಲ್ಲ. ಈಗ ಸೆಕ್ಯೂರಿಟಿ ಹೋಗ್ತಿರ್ತಾರ, ಬೇರೆ ವಕೀಲಿಕೆ ಮಾಡ್ತಿರ್ತಾರ. ಅಂತವ್ರಿಗೆ ಏನ್ ಮಾಡ್ಬೇಕು ಅವ್ರು? ಇಷ್ಟೆಲ್ಲಾ ಸಮಸ್ಯೆ ಬಹಳ ಇದಾವ್ರಿ ಸರ್. ಕಡಿಮೆ ರೊಕ್ಕ ಅವ್ರಿಗೆ ದಿನದ ಗಂಡ್ಮಕ್ಳು ದುಡ್ಯಾಕ್ ಹೋಗ್ಬೇಕಂದ್ರು ಕೂಡ 10,000 ಮೇಲೆ ಪಗಾರ ಇಲ್ಲ. ಅವ್ರಿಗೆ ಸಮಯ ಮತ್ ಮನಿ ನಡ್ಸೋದ್ ಹೆಂಗ್ ಸರ್? ಗಂಡ್ಮಕ್ಳು ಮನೆ ಒಳಗೆ ಬಹಳ 1,000 ರೂಪಾಯಿ ಭಾರಿ ದುಬಾರಿ ಆಯ್ತು ಸರ್. ಇದ್ರದ್ದು ಗ್ಯಾಸ್ ಇಂದ ದೊಡ್ಡ ಮನೆ. ಇವತ್ತು ಕಂಡೀಷನ್ ಹೆಂಗಿದೆ ಅಂದ್ರೆ ಸರ್ಕಾರ ಎಲ್ಲಾ ನಿನ್ನೆ ಬಡ್ಜೆಟ್ ಅನ್ನಾಯ್ತು, ಎಲ್ಲರೂ ತುಂಬಾ ಭರವಸೆ ಇಟ್ಕೊಂಡು ಈ ಒಂದು ಬಡ್ಜೆಟ್ ನ ಕಾಯ್ತಾ ಇದ್ರು. ಆದ್ರೆ ಜನಸಾಮಾನ್ಯರು ಬರೆ ಕೂಡ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡ್ತಾ ಇದೆ. ಯಾವ್ದು ಕೂಡ ಜನಸಾಮಾನ್ಯರ ಪರವಾಗಿ ಇವತ್ತು ಯಾವ್ದು ಕೂಡ ಬಂದಿಲ್ಲ. ಬದ್ದಾಗ 5 ಕೆಜಿ ಏನ್ ಪ್ಯಾಕೇಜ್ ಅನ್ನು ಕೊಡ್ತಾ ಇದ್ರು ಅದು ಕೂಡ 5 ಕೆಜಿ ತೆಗೆದಾಕಿದ್ದಾರೆ. ಅದ್ ಜೊತೆಗೆ ಇವತ್ತು 60 ರೂಪಾಯಿ ಸಿಲಿಂಡರ್ ಬೆಲೆ ಹೆಚ್ಚಾಗೈತಂದ್ರೆ ಜನಸಾಮಾನ್ಯರು ಇವತ್ತು ಬದುಕುಗೂ ಬೇಡ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದೀವಿ. ಯಾವುದೇ ತಗೊಳ್ಳಿ ಇವತ್ತು ಮನೆ ನಡೆಸಬೇಕಂತಂದ್ರೆ ಪ್ರತಿಯೊಂದ್ರು ಕೂಡ ಖರ್ಚು ಜಾಸ್ತಿ ಆಗಿದೆ. ಇವತ್ತು ಬೆಲೆ ಏರ್ಕಾದಂಗೆ ಪೇಮೆಂಟ್ ಯಾರಿಗೂ ಹೆಚ್ಚು ಮಾಡಲ್ಲ ಸರ್ಕಾರ. ಬದಲಾಗಿ ತಮ್ಮದು ನೋಡ್ಕೊಂಡು ಹೋಗ್ತಿರೋದು ಜನಸಾಮಾನ್ಯರು ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಕೊಡ್ತಲ್ಲ. ಇದ್ರ ಬಗ್ಗೆ